ಎಲ್ಲರಿಗೂ ಕೂಡ ನಮಸ್ಕಾರ. ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಎಯಿಂದ ಒಂದು ಬಿಗ್ ಅಪ್ಡೇಟ್ಸ್ ಬಂದಿದೆ. ನೀಟ್ UG 2024 ಪರೀಕ್ಷೆಯನ್ನು ಬರೆದಂಥವರಿಗೆ. ಸೊ ಏನು ನಾವು ಬಹಳ ದಿನಗಳಿಂದ ಕಾಯ್ತಾ ಇದ್ದು ಮತ್ತು ಕೆಇಗೂ ಕೂಡ ಡಿಮ್ಯಾಂಡ್ ಮಾಡಿದ್ದು ಸ್ಟೇಟ್ ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡಬೇಕು ಕೆಇ ಅಂತೇಳಿ. ಆ ಒಂದು ಅವಕಾಶವನ್ನು ನಮ್ಮ ಕೆಇ ಡೈರೆಕ್ಟರ್ ಶ್ರೀಯುತ ಪ್ರಸನ್ನ ಕುಮಾರ್ ಸರ್ ಅವರು ಇಂದಿನ ಒಂದು ಸಂದರ್ಶನದಲ್ಲಿ ಕೂಡ ಹೇಳಿದರು. ಅದೇ ರೀತಿಯಲ್ಲಿ ಈಗ ಕೆಇ ಒಂದು ಸ್ಟೇಟ್ ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡಿದೆ. ಅದನ್ನು ನೋಡ್ತಕ್ಕಂಥದ್ದು ಹೇಗೆ ಬನ್ನಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾವು ಕೆಇ ವೆಬ್ಸೈಟ್ಗೆ ನಾವು ಲಾಗಿನ್ ಆಗ್ತೀವಿ. ಕೆಇ ವೆಬ್ಸೈಟ್ಗೆ ಲಾಗಿನ್ ಆದ ನಂತರದಲ್ಲಿ ನೋಡಿ, ನಾವು ಇಲ್ಲಿ ಮೇಲ್ಗಡೆ 3 ಗೆರೆಗಳು ಕಾಣ್ತಾ ಇದ್ದಾವೆ. ಅಲ್ಲಿ ಪ್ರವೇಶ ಅಂತೇಳಿ ಕಾಣುತ್ತೆ. ಪ್ರವೇಶವನ್ನು ಕ್ಲಿಕ್ ಮಾಡ್ತೀವಿ. ಪ್ರವೇಶವನ್ನು ಕ್ಲಿಕ್ ಮಾಡಿದ ನಂತರದಲ್ಲಿ UG NEET 2024 ಅಂತೇಳಿ ಬರುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಎರಡನೇ ಆಪ್ಷನ್ನು ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೈಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG NEET 2024 NTA ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಎಲಿಜಿಬಲ್ ಆಗಿರ್ತಕ್ಕಂಥ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳ ಒಂದು ಮೆರಿಟ್ ಲಿಸ್ಟ್ ಅಂತ ಅಂದರೆ ಕ್ರಮ ಸಂಖ್ಯೆವಾರು ಬಿಟ್ಟಿದ್ದಾರೆ, ಇಲ್ಲಿ ಕ್ಯಾಟಗರಿ ವಾರು ಬಿಟ್ಟಿಲ್ಲ. ಆದರೆ ಇದನ್ನು ಒಂದು ಮೆರಿಟ್ ಲಿಸ್ಟ್ ಅಂತೇಳಿ ನಾವು ಪರಿಗಣಿಸ್ಬೋದಾಗಿದೆ. ಇದನ್ನು ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಒಂದು ಕರ್ನಾಟಕದಲ್ಲಿ ಪರೀಕ್ಷೆಯನ್ನು ಬರೆದಂಥ ಎಲ್ಲ ಏನು 85% ಕೋಟಕ್ಕೆ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಂದು ಮೆರಿಟ್ ಲಿಸ್ಟ್ ಇದರಲ್ಲಿ ಕಾಣುತ್ತೆ. ಇದನ್ನು ಕ್ಲಿಕ್ ಮಾಡಿದರೆ ಡೌನ್ಲೋಡ್ ಆಗುತ್ತೆ. ಅದನ್ನು ತಾವು ಗಮನಿಸ್ಬೋದು. ನೋಡಿ, ಈ ಥರದ ಒಂದು ಮೆರಿಟ್ ಲಿಸ್ಟ್ ಡೌನ್ಲೋಡ್ ಆಗುತ್ತೆ. ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೈಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ NTA UG NEET 2024 ಅಪ್ಲಿಕೇಶನ್. ನೋಡಿ, ನೀಟ್ ಸ್ಕೋರ್ ಹೈಯೆಸ್ಟ್ ಕರ್ನಾಟಕದಲ್ಲಿ 716 ನೀಟ್ ಸ್ಕೋರ್ ಇದೆ. ಅದು ನೀಟ್ ರ್ಯಾಂಕ್, ಆಲ್ ಇಂಡಿಯಾ ನೀಟ್ ರ್ಯಾಂಕ್ ಈ ಕಡೆ ಕೊಟ್ಟಿರ್ತಕ್ಕಂಥದ್ದು ಆಲ್ ಇಂಡಿಯಾ ನೀಟ್ ರ್ಯಾಂಕ್ ಆಗಿದೆ. ಇದು ನೀಟ್ ಸ್ಕೋರ್ ಆಗಿದೆ. ಇಲ್ಲಿ ಈ ಕಡೆ ಏನು ಕ್ರಮ ಸಂಖ್ಯೆ ಸೀರಿಯಲ್ ನಂಬರ್ ಇದೆಯಲ್ಲ, ಇದೇ ಕರ್ನಾಟಕದ ಒಂದು ಮೆರಿಟ್ ನಂಬರ್ ಅಂತೇಳಿ ಪರಿಗಣಿಸ್ಬೋದು. ಕ್ಯಾಟಗರಿ ವಾರು ಕೊಟ್ಟಿಲ್ಲ, ಬಟ್ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಕ್ಯಾಟಗರಿಯ ವಿದ್ಯಾರ್ಥಿಗಳು ಯಾವ್ಯಾವ ಆ ಅಂಕಗಳನ್ನು ತೆಗೆದಿದ್ದಾರೆ ಅಂತಕ್ಕಂಥದ್ದನ್ನು ಒಂದು ಡಿಕ್ರೀಸಿಂಗ್ ಆರ್ಡ್ರಲ್ಲಿ ಕೊಟ್ಟಿದ್ದಾರೆ. ಇದನ್ನು ತಾವು ನೋಡುವುದರ ಮೂಲಕ ತಮ್ಮ ರ್ಯಾಂಕಿಂಗ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ಕೆಳಗಡೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಮೆರಿಟ್ ಲಿಸ್ಟ್ ಡಿಸ್ಪ್ಲೇಡ್ ಆಸ್ ರಿಸೀವ್ಡ್ ಫ್ರಮ್ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್, DME ಅವರಿಂದ ರಿಸೀವ್ಡ್ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಇದಾಗಿದೆ. ಹಾಗಾಗಿ ರೀಡ್ UG NEET 2024 ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ ಎಲಿಜಿಬಿಲಿಟಿ ಆ್ಯಂಡ್ ರಿಸರ್ವೇಷನ್ ಕ್ರೈಟೇರಿಯಾಗೆ ಸಂಬಂಧಪಟ್ಟಂತೆ ನೀವು ಆ ಒಂದು ಬುಲೆಟಿನನ್ನು ನೋಡ್ಬೋದಾಗಿದೆ. ಒಟ್ಟಾರೆ ಒಂದು ಬಹಳ ದಿನಗಳಿಂದ ಇತ್ತೀಚಿನ ವರ್ಷಗಳಲ್ಲಿ ಕೆಇ ಈ ರೀತಿಯ ಒಂದು ಮೆರಿಟ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾ ಇಲ್ಲ. ಇದನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನಮ್ಮ ಕೆಇ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಅಂತ ಹೇಳ್ಬೋದು. ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಒಂದು ಯಾವ ಕಾಲೇಜ್ ಸಿಗ್ಬೋದು ಅಥವಾ ನಮ್ಮಮ್ಮ ಇದರಲ್ಲಿ ಯಾಕೆಂದರೆ ಕ್ಯಾಟಗರಿ ವಾರು ಕೊಟ್ಟಿಲ್ಲ, ಯಾವ್ಯಾವ ಕ್ಯಾಟಗರಿಯವರು ಎಷ್ಟು ಜನ ಇದ್ದಾರೆ ಅಂತೇಳಿ ಕ್ಲಿಯರ್ ಪಿಕ್ಚರ್ ಸಿಗದೆ ಇರ್ಬೋದು. ಆದರೆ ಒಂದು ಅಂದಾಜು ಸಿಗುತ್ತೆ. ಈಗ ಒಂದು ತಮ್ಮ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲ್ಗಡೆ ಇರ್ತಕ್ಕಂಥ ಎಲ್ಲರೂ ಕೂಡ GMನವರೇ ಆಗಿರೋದಿಲ್ಲ. ಎಲ್ಲರೂ ಸೆಕೆಂಡ್ A, ಸೆಕೆಂಡ್ B, ಥರ್ಡ್ B ಇರೋದಿಲ್ಲ. SC, ST, PWD, ಸೆಕೆಂಡ್ A, ಸೆಕೆಂಡ್ B, ಥರ್ಡ್ A, GM ಎಲ್ಲರೂ ಕೂಡ ಇರ್ತಾರೆ. ಬಟ್ ಒಂದು ಕ್ಲಾರಿಟಿ, ಒಂದು ಪಿಕ್ಚರ್ ಸಿಗುತ್ತೆ ವಿದ್ಯಾರ್ಥಿಗಳಿಗೆ. ನನಗೆ ಸೀಟ್ ಸಿಗುತ್ತಾ, ಸೀಟ್ ಸಿಗೋದಿಲ್ವಾ, ಬಟ್ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಥವಾ ಗೌರ್ಮೆಂಟ್ ಸೀಟಿನ ಪ್ರೈವೇಟ್ ಕಾಲೇಜ್ ಸಿಗುತ್ತಾ, ಅಥವಾ ಬಹುಶಃ ನನ್ನ ರ್ಯಾಂಕಿಂಗ್ ಇಷ್ಟರಲ್ಲಿ ಇದನ್ನು ನನಗೆ ಸಿಗೋದೇ ಇಲ್ಲ, ನಾನು ಲಾಂಗ್ ಟರ್ಮ್ಗೆ ಹೋಗ್ಬೇಕಾ ಅಥವಾ ನಾನು BA ಅಥವಾ BVSC ಮತ್ತೊಂದಕ್ಕೆ ಹೋಗ್ಬೇಕಾ ಅನ್ನೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳು ತಮ್ಮ ಒಂದು ಈ ಆಲ್ ಇಂಡಿಯಾ ರ್ಯಾಂಕಿಂಗು, ತಮ್ಮ ಮಾರ್ಕ್ಸು ಮತ್ತು ಕರ್ನಾಟಕದಲ್ಲಿ ನಾನು ಎಷ್ಟನೇ ಸೀರಿಯಲ್ ನಂಬರ್ ಇದ್ದೀನಿ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೆಇಗೆ ನಿಜವಾಗೂ ಕೂಡ ವಿದ್ಯಾರ್ಥಿಗಳ ಪರವಾಗಿ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ನೀವು ಇದುವರೆಗೂ ಕೂಡ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.